ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಭಾರತೀಯರು ಅದರಲ್ಲೂ ಕೂಲಿ ಅಥವಾ ಕಾರ್ಮಿಕರು ವಿಶೇಷವಾಗಿ ಈ ಕೊಲ್ಲಿ ರಾಷ್ಟ್ರಗಳಿಗೆ ಭಾಳ ಹೋಗುವಂಥದ್ದು ನಾವು ನೋಡಿದ್ದೀವಿ. ಹೇಗೆ ಕೆಲಸಕ್ಕೆ ಅಲ್ಲಿ ಬೇಕಾಗುವಂಥದ್ದು ದುಡ್ಡು ಸಾಕಷ್ಟದ, ದುಡಿಯೋರ ಸಂಖ್ಯೆ ಕಡಿಮೆ ಅದ. ಹೀಗಾಗಿ ಏಷ್ಯಾ ದೇಶದ ಜನ ವಿಶೇಷವಾಗಿ ಎಲ್ಲ ಬಡತನದಲ್ಲಿದ್ದಂಥದ್ದು ಆಫ್ರಿಕಾ ದೇಶದ ಜನಗಳಾಗಿರ್ಬೋದು. ನಮ್ಮ ಭಾರತೀಯರು ಸಹ ನಮ್ಮ ಭಾರತೀಯ ದುಡಿಲಿಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ 90% ಜನ ಅವರೇ ಇದ್ದಾರೆ. ನಿಮಗೂ ನಾವು ಅನೇಕ ಸಲ ಚರ್ಚೆ ಮಾಡಿ ಹೇಳ್ತಾ ಇದ್ವಿ, ಪಾಪ ಉದ್ಯೋಗ ಇಲ್ಲ ಅಂದರೆ ಏನು ಮಾಡ್ಲಿಕ್ಕೆ ಸಾಧ್ಯ? ಇಲ್ಲೆಲ್ಲ ಕಾರ್ಖಾನೆಗಳು ಬಂದು ಮತ್ತೊಂದು ನಡೀತಾ ಇಲ್ಲ, ಒಕ್ಕಲ್ತನದಲ್ಲಿ ಲಾಭ ಇಲ್ಲ. ಹೀಗಾಗಿ ದಿನ ದುಡಿದು ಕಷ್ಟ, ಜೊತೆಗೆ 108 ಗದ್ದೆಗಳು ನೋಡ್ರಿ. ಮೊನ್ನೇನೋ ಈ ನಮ್ಮ ಮನರೇಗಾ ಅದರೊಳಗೆ ಅದೇನೋ ಚೇಂಜ್ ಮಾಡಿದ್ರು, ಹೆಸರು ಏನೋ ಮಾಡಿದರು. ಆ ಕಡೆಗೆ ಎಷ್ಟು ಮಂದಿ ದುಡಿತಾ ಇದ್ದಾರೆ, ಎಂತ ಅದೂ ಇಲ್ಲ. ಕೇಂದ್ರ ಮತ್ತು ರಾಜ್ಯದ ರಕ್ತಿ ಕಾಲದೊಳಗೆ ಉದ್ಯೋಗದಾರರಿಗೆ ಉದ್ಯೋಗಗಳಿಲ್ಲ, ಕಾರ್ಮಿಕರಿಗೆ ಉದ್ಯೋಗ ದೊರೀತಾ ಇಲ್ಲ. ಅವ್ರು ಸರಿ ತಪ್ಪ ಬದಿಗಿಟ್ಟುಬಿಟ್ರೆ ಅದನ್ನು ಉದ್ಯೋಗ ಬೇಕಲ್ರಿ ಮನುಷ್ಯಗೆ. ಉದ್ಯೋಗ ಇಲ್ಲ ಅಂದ ತಕ್ಷಣ ಪಾಪ ಎಲ್ಲಾದರೂ ಹೋಗ್ಬೇಕಪ್ಪ, ನಾವು ಬದುಕಬೇಕಲ್ಲ. ಇವತ್ತು ಬದುಕೋಸ್ಕರವಾಗಿ ಪಾಪ ಮನುಷ್ಯ ಯಾವ್ಯಾವ ದೇಶಕ್ಕೂ ಎಲ್ಲಿ ಹೋಗುತ್ತೆ. ಅದರಲ್ಲೂ ಕೊಲ್ಲಿ ರಾಷ್ಟ್ರಗಳಿಗೆ, ಗಲ್ಫ್ ಕಂಟ್ರೀಸ್ ಅಂತ ಕರಿತೀವಿ. ನಮ್ಮ ದುಬೈ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಅಥವಾ ಇನ್ನುಳಿದ ಅಲ್ಲಿಯ ಸಮೀಪದ ಅರಬ್ ದೇಶಗಳು ಇಲ್ಲ ಕಡೆ ಹೆಚ್ಚಿಗೆ ಹೋಗ್ತಾ ಇದ್ದಾರೆ ದುಡಿದಕ್ಕೆ. ಅಲ್ಲೇ ಹೆಚ್ಚು ಸ್ವಲ್ಪ ಪೇಮೆಂಟ್ ಬೀಳ್ತದೆ, ಒಂದು ಸ್ವಲ್ಪ ಪಗಾರ ಆಯ್ತಪ್ಪ, ನಾಳೆ ಆರಾಮ್ ಮುಪ್ಪವಸ್ಥೆ ಕೂತು ಊಟ ಮಾಡ್ಬೋದು ಅನ್ನುವಂಥ ಒಂದು ದೂರದೃಷ್ಟಿನೂ ಪಾಪ ಹೋಗ್ತಾ ಇದ್ದಾರೆ. ಬಡತನಕ್ಕೆ ನೋಡ್ರಿ, ಹಸಿವಿಗೆ ಉತ್ತರ ಭಾಳ ಕಷ್ಟ ಅದ ಇವತ್ತು ಹೇಳುವಂಥದ್ದು. ಅಂಥದ್ರಲ್ಲಿ ಪಾಪ ಇಲ್ಲಿ ದುಡಿದಕ್ಕಾಗಿ ಏನೇನು ಯಾರ್ಯಾರ್ದು ಕಾಲು ಹಿಡೋದು, ಕೈ ಹಿಡೋದು, ಮತ್ತೇನೋ ಮಾಡಿ ಒಂದು ಕಾರ್ಮಿಕಾಗಿ ಹೋಗೋದಕ್ಕಾಗಿ ಚೆನ್ನಾಗಿ ಎಜುಕೇಷನೂ ಇರುವುದಿಲ್ಲ. ಹೀಗಾಗಿ ಈ ಕೊಲ್ಲಿ ರಾಷ್ಟ್ರಗಳು ವಿಶೇಷವಾಗಿ, ಅದರಲ್ಲೂ ಬೇರೆ ದೇಶಕ್ಕೆ ಹೋದ್ರೆ ವಿಶೇಷ ಹಿಂಗೆ ರೀ. ನಾವು ವಿದೇಶಿಯರಲ್ಲೇ ಅಲ್ಲಿ ನಮ್ಮನ್ನು ಸರಿಯಾಗಿ ನಾವು ಅಲ್ಲಿ ಹೋಗಿರೋ ದುಡಿದಕ್ಕಾಗಿ ಕೆಲಸಕ್ಕೆ ಹೋಗಿರ್ತೀವಿ. ನಮ್ಮ ಬಗ್ಗೆ ಅಂಥ ಒಳ್ಳೆಯ ಭಾವನೆಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಕೂಲಿಗಳು ಕೂಡಬೇಕು, ಹೇಳಂದ್ರೆ ಹೇಳ್ಬೇಕು, ಮತ್ತೇನೋ ಅಂದರೆ ಏನೋ ಹೇಳಿದರು. ಆದರೂ ಹೆಣ್ಮಕ್ಳು ಹೋದ್ರಂತ ಎಲ್ಲದಕ್ಕೂ ಬಲಿ ಆಗ್ಬೇಕು. ಹೀಗಾಗಿ ವಿದೇಶಗಳಲ್ಲಿ ನಮ್ಮ ಹೆಚ್ಚು ಕಡಿಮೆ ಒಂದು ಪ್ರತಿದಿನವೂ 20 ಜನ ಕಾರ್ಮಿಕರು ಸಾಯ್ತಾ ಇದ್ದಾರೆ. ಒಂದು ರಿಪೋರ್ಟ್ ಬರ್ತಾ ಇದೆ. 20 ಜನ ಪ್ರತಿದಿನ 20 ಜನ ಸಾಯ್ತಿದ್ದಾರೆ ಅಂತ ರಿಪೋರ್ಟ್ ಕಳೆದ 5 ವರ್ಷಗಳಲ್ಲೇ. ಅದಕ್ಕೆ ಪೂರ್ವದಲ್ಲಿ ಏನಿದು ಗೊತ್ತಿಲ್ಲ. ಬಟ್ ಈಗಿನ ಮತ್ತೆ ರಿಪೋರ್ಟ್ 2021 25 ಒಳಗೆ ಏನಪ್ಪ ಅಂದರೆ ಕಡಿಮೆ ಅಂದ್ರೆ ಸಹಿತ 37,740 ಜನ ಭಾರತೀಯ ಕಾರ್ಮಿಕರು ಮೃತಪಟ್ಟಿದ್ದಾರಂತೆ. ಎಷ್ಟು? 37,740 ಜನ. ಸಾಲದಲ್ಲರಿ ಇದು ಅಮೌಂಟ್. ಪಾಪ ಹೋಗ್ತಾರೆ, ಬದುಕಿ ಕಲ್ತಿರೋದಿಲ್ಲ, ಇದೇ ಕೆಲಸ. ಅದರಲ್ಲೂ ಕೊಲ್ಲಿ ರಾಷ್ಟ್ರದ ಬಗ್ಗೆ ಭಾಳ ರಿಪೋರ್ಟ್ಗಳು ಕೇಳಿದ್ದೀನಿ. ಪಾಪ ಅಂತ ಹೆಣ್ಮಕ್ಳ ಬಗ್ಗೆ ಅಂತ ಏನು ಕೇಳುವಾಗಿರಲ್ಲ. ಆ ಶೀಲ ಆಗಿಲ್ಲ ಅನ್ನೋಂಥ ಸುತ್ತಿ ಓದಿ ಬಿಡುವಂಥ ಕೆಲಸ. ಮತ್ತು ಅಲ್ಲಿ ಕೊಲೆಗಳು ಆಗುವಂಥದ್ದು, ಮತ್ತೇನೋ ಆಗುವಂಥದ್ದು. ಒಂದೊಂದು ಹೋಗಿಬಿಡ್ತು. ಅದರಲ್ಲೂ ಮದುವೆ ಆಗಿರ್ತಂತ ತೊಗೊಂಡು ಹೋಗ್ತಾರೆ. ಎಷ್ಟು ಹೆಣ್ಮಕ್ಳು ಕಚ್ಚಿ ಕೇಳ್ತಾ ಇದ್ದೀವಿ. ಅದರಲ್ಲೂ ಕರಾವಳಿ ಏರಿಯಾದಲ್ಲಿ ಹೆಣ್ಮಕ್ಳು, ಕರ್ನಾಟಕದ ಅನೇಕ ಜನ ಈ ಕೊಲ್ಲಿ ರಾಷ್ಟ್ರಗಳು ಹೋಗಿ ತಮ್ಮ ಬದುಕನ್ನು ಕಳ್ಕೊಂಡಿದ್ದು ನಾವು ನೋಡ್ತಾ ಇದ್ದೀವಿ. ಗಂಡು ಮಕ್ಕಳಿದ್ರೆ ಕೂಲಿಪ ಏನು ಹೇಳಿದ್ರೆ ಮಾಡಲೇಬೇಕಲ್ಲೇ. ಒಂದು ರೀತಿಯಿಂದ ಈ ದೇಶದೊಳಗೆ ಏನು ಅತ್ಯಂತ ಕನಿಷ್ಠ ಜನ ಏನು ಕೆಲಸ ಮಾಡ್ತಾರೋ ಆ ಕೆಲಸ ಅಲ್ಲಿ ಮಾಡುವಂಥ ಪ್ರಸಂಗ, ಪಗಾರ ಸಿಗೋದು ಹೋಗುವಂಥದ್ದು. ಹೋದ್ರೊಳಗೆ ಕಿಮ್ಮತ್ತಿಲ್ಲ, ಮತ್ತೇನೂ ಇಲ್ಲ, ಮಾತೇ ಇಲ್ಲ, ಬೆಲೆ ಇಲ್ಲ, ಬೈಗಳ ಮತ್ತೇನು ಎಲ್ಲ ಕೇಳಬೇಕಲ್ಲ. ಇದು ಹೆಚ್ಚು ಒಂದು 4 ಹೊಡೆತಾಳ ತಿನ್ನಬೇಕು, ಮತ್ತೇನೂ ಆಗಬೇಕು. ಭಾಳ ಜೋರಾಗಿ ಬಿಡಿದ್ರೆ ಕುಲ್ಲಾನು ಹೋಗಿಬಿಡ್ಬೇಕು ಅನ್ನೋಂಥ ಮಾತುಗಳು ನಾವು ಕೇಳ್ತಾ ಇದ್ದೀವಿ. ಇಂಥ ಪರಿಸ್ಥಿತಿ ಒಳಗೆ ವಿಶೇಷವಾಗಿ ನಮ್ಮ ಕಾರ್ಮಿಕರು ಕುಲ್ಲ ಆಗ್ತಾ ಇರೋದು, ಖತಮ್ ಆಗ್ತಾ ಇರೋದು ಭಾಳ ನೋವಿನ ವಿಷಯ. ಅದರಲ್ಲೂ 2012-2017 ಕೊಲ್ಲಿ ರಾಷ್ಟ್ರಗಳಲ್ಲಿ ಪ್ರತಿದಿನ 10 ಕಾರ್ಮಿಕರು ಸಾಯ್ತಾಯಿದ್ರು. ಕಾರ್ಮಿಕರು ಕೊಲ್ಲಿ ರಾಷ್ಟ್ರಗಳಲ್ಲಿ. ಒಟ್ಟಾರೆ ಇಡೀ ವಿಶ್ವದಲ್ಲೇ ಎಲ್ಲ ಬೇರೆ ಬೇರೆ ದೇಶ ಹೋದಂಥ ಭಾರತೀಯರು 20 ಜನ ಪ್ರತಿದಿನ. 2012-2017 ತನಕ ಆ ಸಂದರ್ಭದಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಪ್ರತಿದಿನ 10 ಜನ ಸಾಯ್ತಾಯಿದ್ರು. ಅಂದ್ರೆ ಎಷ್ಟು ತೊಂದರೆ, ಟಾರ್ಚರ್ ಕೊಡ್ತಾ ಇರಬೇಕು ಅಂತ. ವಿಶೇಷವಾಗಿ 6 ಕೊಲ್ಲಿ ರಾಷ್ಟ್ರಗಳಾದ ಬಹ್ರೇನ್, ಒಮಾನ್, ಕತಾರ್, ಸೌದಿ ಅರೇಬಿಯಾ ಮತ್ತು UAE ಇಲ್ಲಿ ಕನಿಷ್ಠ ಅಂದರೂ ಸಹಿತ 24,570 ಜನ ತೀರ್ಕೊಂಡಿದ್ದಾರೆ, ಅವ್ರು ಕೊಲೆಗೀಡಾಗಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾಯಿದೆ. ಅದೇ ರೀತಿ ಈ 2021 ಮತ್ತು 2022 ಬಹ್ರೇನ್ ಹೊರತುಪಡಿಸಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಎಷ್ಟಪ್ಪ ಅಂದ್ರೆ 32,608 ಜನ ಸತ್ತಿದ್ದಾರೆ. ಬಹ್ರೇನ್ ಬಿಟ್ಟು. ಅಂದರೆ ಇದು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಯಾಕೆ ಇಲ್ಲಿ ಹೋಗಿ ಸಾಯ್ತಾ ಇದ್ದಾರೆ ದೇಶಗಳು ನಮ್ಮ ಜನ ಅಂತಂದರೆ ಕೂಲಿಕಾರರು. ಇಲ್ಲಿ ಕೂಲಿ ಇಲ್ಲ ಈ ದೇಶದೊಳಗೆ. ಇಲ್ಲೂ ಹಂಗದ. ಉಪವಾಸ ಬಸ್ ಆಗಿರ್ತಾರೆ, ಕಡೆಗೆ ಹೊಟ್ಟೆಗೆ ಹಾಕ್ಯಾರೆ ನಮ್ಮನ್ನು ಕೊಲ್ತಾರಲ್ಪ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ ಜನ ಇವತ್ತು. ಇದರ ಬದಲು ನಮ್ಮ ಸರ್ಕಾರಗಳು ಯಾಕೆ ಹೆಸರು ಕೊಡ್ತಾ ಇಲ್ಲ, ಯಾಕೆ ಇವ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಅನ್ನೋದು ಅಷ್ಟು ಅತ್ಯಂತ ನೋವಿನ ಕೆಲಸ. ಬರೀ ನಮ್ಮ ಇಲೆಕ್ಷನ ಗೆಲ್ಲೋದು, ದುಡ್ಡು ಹಾಕೋದು, ದುಡ್ಡು ತೆಗೆದು
ಒಂದಿಷ್ಟು ಏನೋ ಹಾಕಿದಂಗೆ ಎಲ್ಲೋ ಯಾರಿಗೂ ಹಾಕಿದಂಗೆ ಒಂದಿಟ್ಟು ಏನಪ್ಪ ಭಿಕ್ಷುಕರು ಹಾಕಿದಂಗೆ ಅದು ಗ್ಯಾರಂಟಿ ಕೊಡೋದು ಮತ್ತೆ ಕೊಟ್ಟು ಮತ್ತೆ ಎಲೆಕ್ಷನ್ ಗೆಲ್ಲೋದಷ್ಟೇ. ಆದರೆ ಉದ್ಯೋಗ ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ನಡೀತಾನೆ ಇಲ್ಲ, ಮತ್ತು ಉದ್ಯೋಗಗಳು ಸೃಷ್ಟಿನೂ ಆಗ್ತಾಯಿಲ್ಲ. ಇವತ್ತು ಕಾರ್ಪೊರೇಟ್ಗಳಂತೆ ಉದ್ಯೋಗ ಸೃಷ್ಟಿಸ್ತಾ ಇಲ್ಲ. ಕ್ಲಿಯರ್ ಕಟ್ ಅದೇ ನಮ್ಮದೊಂದು ದೇಶದ ಕಥೆಯಲ್ಲಿದು. ಯಾವುದೇ ದೇಶದಲ್ಲಿ ಓಪನ್ ಮಾರ್ಕೆಟ್ ಆಗಿದೆಯಲ್ಲ, ಆ ಎಲ್ಲ ಓಪನ್ ದೇಶ ಆದಂಥ ಮಾರ್ಕೆಟ್ಗಳಲ್ಲೇ ಓಪನ್ ಮಾರ್ಕೆಟ್ ಆದಂಥ ದೇಶಗಳಲ್ಲೇ ಪರಿಸ್ಥಿತಿ ಇದಾದರೆ. ಇವತ್ತು ನೀವು ದಕ್ಷಿಣ ನಮ್ಮ ಮೆಕ್ಸಿಕೋಗೆ ಹೋಗ್ರಿ, ನಮ್ಮ ಪಶ್ಚಿಮ ಭಾಗದಲ್ಲಿ ಬರ್ತಿರುವಂಥ ಅಥವಾ ಬ್ರೆಜಿಲ್ಗೆ ಹೋಗ್ರಿ, ಅದೇ ರೀತಿ ನಮ್ಮಲ್ಲಿ ಬಂದರೆ ಇಲ್ಲೆಲ್ಲ ಏಷ್ಯಾ ಖಂಡದಾಗೂ ಅಂಥ ಪರಿಸ್ಥಿತಿ. ಬಡತನ ಇದಕ್ಕೆಲ್ಲ ಕಾರಣ ಅಂದರೆ ಅಧಿಕಾರಕ್ಕೆ ಬಂದಂಥ ಅಧಿಕಾರಿ ವರ್ಗದವರು ಅಥವಾ ರಾಜಕಾರಣಿಗಳು ಒಂದು ಸರಿಯಾದ ಪ್ಲ್ಯಾನನ್ನು ಹಾಕಿ ಎಲ್ಲರಿಗೂ ಉದ್ಯೋಗ ಸಿಗುವಂಥ ಕೆಲಸಗಳನ್ನ ಇಲ್ಲಿ ಯಾವ ದೇಶದಲ್ಲೂ ನಡೆದಿಲ್ಲ, ಮಾಡಿಲ್ಲ. ಈಗ ನೋಡಿ, ಹೀಗಾಗಿ ನಮ್ಮಲ್ಲಿ ನೇಪಾಳಿಗಳ ಪಾಪಿಲಿ ರಾತ್ರಿ ಕಾವಲಕ್ಕೆ ಆಗಿ ಬರ್ತಾ ಇರ್ತಾರೆ. ಏನು ಅಂದರೆ ಇದಕ್ಕಿಂತ ಎಷ್ಟು ಕೆಟ್ಟ ಪರಿಸ್ಥಿತಿ ಅಲ್ಲಿರ್ಬೋದು ಅಂತೇಳಿ. ಹೀಗಾಗಿ ನಮ್ಮ ಇದು ಜನರಲಾಗಿ ದಿನಕ್ಕೆ 20 ನಿಮಿಷ ಆಯ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಪ್ರಮಾಣ. ಯಾಕಂದರೆ ಭಾಳ ಜನ ಹೋದವರು, ಕೆಲವು ಜನ ಏನಪ್ಪ ಅಂದ್ರೆ ಸುಖ ಶಾಂತಿ ಕೆಲವು ದುಡ್ಡು ತೊಗೊಂಡು ಬಂದು ಸುಖದಿಂದಾರೋ ಇಲ್ಲೋ ಗೊತ್ತಿಲ್ಲ, ಕಡೆಗೆ ಅಟ್ಲೀಸ್ಟ್ ಮುಪ್ಪಾವಸ್ಥೆ ನಾನು ಒಂದಿಷ್ಟು ಅದಪ್ಪ ಅನುಕೂಲ ಅದ ಅನ್ನುವಂಥ ಒಂದಿಷ್ಟು ನಾವು ಕೇಳ್ತಾ ಇದ್ವಿ. ಬಟ್ ಈ ಘಟನೆ ಏನಪ್ಪ ಅಂತಂದರೆ ಇವತ್ತು ಭಾಳಷ್ಟು ನೋವು ಮಾಡುವಂಥದ್ದು. ನಮ್ಮ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಇದ್ದಂಥವ್ರು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸಂಕಷ್ಟದಲ್ಲಿರುವ ಭಾರತೀಯ ಪ್ರಜೆಯ ಬಗ್ಗೆ ಮಾಹಿತಿ ಸಿಕ್ಕ ಕೂಡಲೇ ಆತಿಥ್ಯ ದೇಶದ ಇಲಾಖೆಗಳು ಮತ್ತು ಕಾನೂನು ಜಾರಿ ಸಂಸ್ಥೆಗಳು ಸಂಪರ್ಕಿಸಿರಿ. ನಿಮಗೇನು ಗಳಿಸಿದ ಗೊತ್ತಾದ ತಕ್ಷಣ ತಿಳಿಸ್ರಪ್ಪ ಅಂತ ಹೇಳ್ತಾರೆ. ಏನು ತಿಳಿಸೋದು, ಏನು ಅಡ್ಡಾಡೋದು ಮಾಡೋದು, ಇವೆಲ್ಲ ಮೊದಲನೇದಾಗೆ ವೀಸಾ ಸಿಗೋದು ಕಷ್ಟ, ಪಾಸ್ಪೋರ್ಟ್ ಸಿಗೋದು ಕಷ್ಟ, ಪಾಸ್ಪೋರ್ಟ್ ಸಿಕ್ಬಾರ್ದು ವೀಸಾ ಗುದ್ದಾಡೋದು, ನೌಕರಿಗೆ ಗುದ್ದಾಡೋದು, ಅಲ್ಲಿ ನೌಕರಿ ಕೊಟ್ಟರೆ ಅವರ ಬೇರೆ ದೇಶ ಸಂವತ್ಸರ ಯಾವ ರೀತಿ ನೋಡ್ತಾರೋ ಏನು ಅದು ಹೇಳಲಿಕ್ಕೆ ಆಗದಂಥ ಮಾನಸಿಕ ನೋವುಗಳ ಇವೆಲ್ಲ ನಡಕ ಒಬ್ಬ ದುಡಿದು ತಿನ್ನುವಂಥ ಒಬ್ಬ ವ್ಯಕ್ತಿ ಒದ್ದಾಡೋಕೆ ಒಂದು ಘಟನೆಗಳನ್ನು ನೋಡಿದಾಗ ಸಹಜವಾಗಿ ನೆನಪಿಸಿಕೊಂಡಾಗ ಮನಸ್ಸಿಗೆ ತೀವ್ರ ಆಘಾತ ಆಗ್ತಾ ಇದೆ ಅನ್ನೋದು ಅಷ್ಟು ಸತ್ಯದ. ಏನೂ ಇರಲಿ, ಈ ಸಾವುಗಳು ಹೆಚ್ಚು ಆಗಬಾರ್ದಾಗಿತ್ತಪ್ಪ ಅಂತಂದ್ರೆ ಮೊದಲು ಇಲ್ಲೇ ನಮ್ಮ ಉದ್ಯೋಗ ಸೃಷ್ಟಿ ಮಾಡಿದರೆ ಭಾಳ ಉತ್ತಮ. ಸಾಧ್ಯದಿಲ್ಲ, ಉತ್ತಮ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯದಿಲ್ಲ ಅಂತಲ್ಲ. ಯಾಕಂದರೆ ಎಲ್ಲಿವರೆಗೆ ನಮ್ಮ ರೈತ ಮತ್ತು ಅವಾಗ ಆಧಾರಿತ ಕೃಷಿ ಆಧಾರಿತ ಉದ್ಯಮಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡೋ ಶಕ್ತಿ ಅಲ್ಲಿದೆ. ಅದನ್ನು ಮಾಡುವಂಥ ಕೆಲಸ ನಮ್ಮ ಸರ್ಕಾರಗಳು ಮಾಡ್ತಾರೇ ಇಲ್ಲ. ರೈತರಿಗೆ ಅವ್ರಿಗೆ ಮಾರ್ಕೆಟ್ ಕೊಡ್ತಾ ಇಲ್ಲ, ಮಾರ್ಕೆಟ್ ಇಲ್ಲ ರೈತರಿಗೆ. ಯಾವ ಕ್ಷೇತ್ರದಿಂದ ಹೆಚ್ಚು ದುಡ್ಡು ಬರ್ತದೆ, ಹೆಚ್ಚು ಉದ್ಯೋಗಗಳು ಸೃಷ್ಟಿ ಆಗ್ತಾವೆ, ಅದಕ್ಕೆ ಯಾವುದೇ ರೀತಿಯ ವೆಲ್ ಪ್ಲಾನ್ಡ್ ಎಜುಕೇಟೆಡ್ ಪ್ಲ್ಯಾನ್ ಇಲ್ಲೇ ಇಲ್ಲ. ಏನಪ್ಪ ಪ್ಯಾಕೇಜ್ ಮಾಡಿ ಕೊಟ್ಟು ಬಿಡೋದು, ಏನು ಮಾಡ್ರಪ್ಪ ಅದರ ಮತ್ತು ಕಮಿಷನ್ಗಳು ಎಲ್ಲರದು. ಈ ಸರ್ಕಾರಿ ಅಧಿಕಾರಿಗಳದು, DC ಇರ್ಬೋದು, ಮತ್ತೊಬ್ಬಿರ್ಬೋದು, ಇನ್ನೊಬ್ಬಿರ್ಬೋದು, ಕೈ ಕೆಳಗೆ ಇರ್ಬೋದು, ಈ ರಾಜಕಾರಣಿಗಳು ಇರ್ಬೋದು, ಎಲ್ಲರೂ ಪಾಲು ಮುಟ್ಟಿ ಪಾಪ ಮೂಲ ಯಾವ ಇರ್ತಾನೆ ಮೇನ್ ಈ ಒಂದು ಫಲಾನುಭವಿ ಇರ್ತಾನಲ್ಲ ಅವಾಗ ಏನು ಸಿಗುತ್ತೆ ಅಂದರೆ ಬರೀ ಗಾರೆಗಾರ ಚಿಪ್ಪು ಸಿಕ್ಕಂಗೆ ಕಟ್ಟಿಗೆ ಸಿಕ್ಕಿಬಿಡ್ತದೆ, ಇದನ್ನು ನೆಕ್ಕೋದು ಕೊಡಪ್ಪ ಅಂತೇಳಿ. ಈ ಪರಿಸ್ಥಿತಿ ಇಲ್ಲಿ ಅದ ಈ ದೇಶದಲ್ಲಿ ಇವತ್ತು ಅದ ಪರಿಸ್ಥಿತಿ. ಹೀಗಾಗಿನ ಇವತ್ತು ಬೇರೆ ದೇಶಗಳಿಗೆ ಹೋಗುವಂಥ ನಮ್ಮ ಜನ ಅಲ್ಲೇ ಪ್ರತಿನಿತ್ಯ ನಮ್ಮವರು 20 ಜನ ಸಾಯ್ತಾ ಇದ್ದಾರೆ ಅನ್ನುವಂಥ ಒಂದು ವರದಿ ಏನದಲ್ಲ, ಅದು ನಿಜವಾಗಿ ಕ್ರೂರ ವರದಿ ಅನ್ನಿಸ್ತದೆ. ಇದರ ಬಗ್ಗೆ ನಮ್ಮ ಸರ್ಕಾರ ವಿಶೇಷವಾಗಿ ಏನು ಇಲ್ಲಿವರೆಗೆ ಒಂದು ಕೆಲಸ ತೊಗೊಂಡದನೋ, ಏನು ಕಾರ್ಯಪ್ರವೃತ್ತ ಆಗಿದನೋ ಗೊತ್ತಿಲ್ಲ. ಇವರೇ ಹೇಗೆ ಕೊಟ್ಟಿದ್ದಾರೆ ನಮಗೆ ತಿಳಿಸ್ರಿ ಅಂತೇಳಿ ಅದನ್ನೆಲ್ಲ ನೆನಪಿಸ್ಕೊಳಕ್ಕೆ ಭಾಳ ಅದು ಏನು ಆಗಿರ್ಬೋದು. ಅವ್ರಿಗೆ ಯಾಕೆ ಸಾಯ್ತಾ ಇದ್ದಾರೆ, ಏನೂ ಇಲ್ಲ. ಇಲ್ಲಿ ಉದ್ಯೋಗ ಇಲ್ಲ, ಅಲ್ಲಿ ಉದ್ಯೋಗ ಕೊಡ್ತಾರೆ, ಟಾರ್ಚರ್ ಕೊಡ್ತಾರೆ. ಅವ್ರು ಕೊಡೋ ಎಲ್ಲ ಕೆಲಸ ಮಾಡಬೇಕು. ಮಾನಸಿಕ ನೋವು, ತಮ್ಮವರು ತಮ್ಮ ದೂರ ಇರುವಂಥದ್ದು. ಎಲ್ಲೇ ಒಬ್ಬರಿಬ್ಬರು ಮಕ್ಕಳು ಮುಂದೆ ಹೋಗಿರ್ತಾರೆ, ಅಲ್ಲಿ ಯಾರೂ ಇಲ್ಲ, ಅನಾಥ ಪ್ರಜ್ಞೆ ಕಾಡ್ತಾ ಇರ್ತದೆ. 1-2 ಸಂಕಟಗಳು ಅಲ್ಲಿ ನಮ್ಮವರಿಲ್ಲ, ತಮ್ಮವರೆಲ್ಲ ಹೋಗೋದು, ಅವ್ರು ಹೇಳಿದಾಗ ದುಡಿದು ಮಾಡೋದು, ರಾತ್ರಿ ಬಾರಕ್ಕೆ ಹೊರಗೆ ದುಡಿದು ಮಾಡೋದು ಎಲ್ಲ ಮಾಡಿದ್ದರಿಂದಾಗಿ ಭಾಳಷ್ಟು ಒಂದಿಷ್ಟು ಅಲ್ಲಿ ಕೆಲಸ ಮಾಡಿದಂಥವ್ರು ಒಂದಿಷ್ಟು ಮಾತಾಡಿದ್ದು ಉಂಟು ನಮ್ಮ ಜೊತೆಗೆ. ಮಾತಾಡಿ ಇದ್ದ ಪರಿಸ್ಥಿತಿ ಹೆಂಗದಪ್ಪ ಅಲ್ಲಿ ಯಾವ ರೀತಿ ನಮ್ಗೆ ನೋಡ್ತಾರೋ ಒಂದು ಘಟನೆಗಳು ವಿವರಿಸಿತು, ಸಾಕಷ್ಟು ಇದ್ದಾವೆ. ಅದೆಲ್ಲ ಇರಲಿ. ಈಗೇನೋ ಒಂದು ರಿಪೋರ್ಟ್ ಬಂದಿದ್ದು ನೆಲೆ ಘಟನೆಯಲ್ಲಿ ನಾವು ವಿಚಾರ ಮಾಡಿದಾಗ ಈ ಒಂದು ದಿಶೆಯಲ್ಲಿ ನಮ್ಮ ಸರ್ಕಾರ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಒಂದು ಪ್ರಾಮಾಣಿಕವಾಗಿ ಮಾಡಲಿ ಅನ್ನುವಂಥದ್ದು ಮಾಡ್ತದೋ ಏನೋ ಗೊತ್ತಿಲ್ಲ. ಆದರೆ ಈ ಸಾಯೋರ ಸಂಖ್ಯೆ ಮಾತ್ರ ವರ್ಷಕ್ಕೆ ಮೊದಲು 10 ಇದ್ದಿದ್ದು ಈಗ 25 ದಿನಕ್ಕೆ ಇನ್ನೂ ಹೆಚ್ಚಾಗ್ತದೇನೋ ಅಂತ ಆತಂಕ, ಭಯ ಈ ಒಂದು ವಿದೇಶಗಳಿಗೆ ಕೆಲಸಕ್ಕೆ ಹೋಗ್ಬೇಕಂತ ಮನಸ್ಸು ಮಾಡಿದವರಿಗೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. 16 ನ್ಯೂಸ್ ಅರ್ಧ ದೇಶ ಸಿದ್ದರಾಮಯ್ಯ ಸತ್ಯ ಕೈಗಳಲ್ಲಿ ವಂದನೆಗಳು.